ಹಲೋ, ನಮಸ್ಕಾರ. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ನಾನು ಅಂದ್ಕೊಂಡೆ ಡೈಲಿ ಎಸ್ಟ್ರಾಲಜಿ, ಟೆರಾಲಜಿ ಇದ್ರ ಬದಲಾಗೆ ಮಾತಾಡ್ತಿರ್ತೀವಿ. ನಾನು ಅಂದ್ಕೊಂಡೆ ಇವತ್ತೊಂದು ಏನಾದರೂ ಬೇರೆ ಸಬ್ಜೆಕ್ಟ್ ಬದಲಾಗಿ ಮಾತಾಡೋಣ. ನನಗನ್ಸಿದ ಮಟ್ಟಿಗೆ ಈ ಟಾಪಿಕ್ ನಿಮಗೆ ಲೈಕ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಮುಖಾಂತರ ತಾವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದರೆ ದಯಮಾಡಿ ಈ ವಿಡಿಯೋ ಲೈಕ್ ಮಾಡಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಕಂಟೆಂಟ್ ನಿಮಗೆ ಇಷ್ಟ ಆದರೆ ನೀವು ಬೇರೆಯವ್ರಿಗೂ ಶೇರ್ ಮಾಡಿರಿ. ಇದು ಆ್ಯನಿಮಲ್ ವಿಸ್ಪರ್ಸ್ ಅಂತ ಒಂದು ಡೆಕ್ ಇದೆ. ಸೊ ಇದರಿಂದ ನಾನು ಒಂದು 4 ಕಾರ್ಡ್ ತೊಗೊಂಡೆ. ಸೊ ವಿಲ್ ಟಾಕ್ ಅಬೌಟ್ ದಿಸ್. ಈಗ ಫಸ್ಟಿಗೆ ವಿಲ್ ಟಾಕ್ ಅಬೌಟ್ ಸ್ಕ್ವಿರಲ್ ಅಂದರೆ ಇಣಚಿ. ಡಿಕ್ಲಟರ್ ಯುವರ್ ಮೈಂಡ್, ಸ್ಟೋರ್ ಓನ್ಲಿ ವಾಟ್ ವಿಚ್ ಸರ್ವ್ಸ್ ಯು ಅಂತ ಹೇಳ್ತದೆ ಅದು. ಇದು ಇಣಚಿ ಸೈಜ್ ಈಸ್ ವೆರಿ ಸ್ಮಾಲ್, ಆದರೆ ಇದ್ರ ಕಾಂಟ್ರಿಬ್ಯೂಷನ್ ನಮ್ಮ ಪರಿಸರದಲ್ಲಿ ಇಷ್ಟು ದೊಡ್ಡದೈತಲ್ಲ, ನೀವು ಇಮ್ಯಾಜಿನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬರೆದಿರೋದು ಅರ್ಥ ಏನಪ್ಪ ಅಂದರೆ ಡಿಕ್ಲಟರ್ ಯುವರ್ ಮೈಂಡ್ ಅಂತಂದರೆ ನೋಡ್ರಿ, ನಾವು ಡೈಲಿ ಬೇಸಿಸ್ ಮೇಲೆ ಎಷ್ಟೆಲ್ಲ ವಿಚಾರಗಳನ್ನು ಮಾಡ್ತಿರ್ತೀವಿ. ಅದರೊಳಗೆ ಎಲ್ಲನೂ ಪಾಸಿಟಿವ್ ಇರ್ತೈತಿ ಅಂತಂತೇನಿರಂಗಿಲ್ಲ, ಮತ್ತು ಎಲ್ಲನೂ ನಮ್ಮ ಉಪಯೋಗಕ್ಕೆ ಬರುವಂಥದ್ದನ್ನು ಇರ್ತೈತಿ ಅನ್ನುವಂಥದ್ದು ಇಲ್ಲ. ಬೇಡಾದದ್ದನ್ನು ಜಾಸ್ತಿ ಇರ್ತೈತಿ, ಬೇಕಾದದ್ದು ಭಾಳ ಕಡಿಮೆ ಇರ್ತೈತಿ. ಈಗ ನಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡೋಕ್ಕೆ ಏನು ಕಡಿಮೆ ಸಾಧನಗಳಿಲ್ಲ ಜಗತ್ತಿನೊಳಗೆ. ಸೊ ಅದಕ್ಕೇನು ಹೇಳ್ತಾರೆ ಅವರು, ನಿಮ್ಮಲ್ಲಿ ಏನಾದರೂ ನೆಗೆಟಿವ್ ಥಾಟ್ಸ್ ಅದು ಇದ್ದರೆ, ಮನಿ ಮಾಡಿದರೆ ಇವತ್ತಿಲ್ಲ ನಾಳೆ ನಿಮಗೆ ಹಾರ್ಮ್ ಮಾಡ್ತಾವೆ, ರೋಗದ ರೂಪದಲ್ಲಿ ಹೊರಗೆ ಬರ್ತಾವೆ. ಸೊ ಟ್ರೈ ಟು ಡಿಕ್ಲಟರ್ ಇಟ್ ಅಂತ ಅಂದರೆ ಸ್ವಚ್ಛ ಮಾಡಿರಿ ಅದನ್ನು. ನಮಗೆ ಮನೆಯೊಳಗೆಲ್ಲ ಕಸ ಗಿಸ ಆದ್ರೆ ನಾವೆಲ್ಲ ಎಷ್ಟು ಸ್ವಚ್ಛ ಮಾಡ್ತೀವಿ. ನಮಗೆ ಬೇಡಾದದ್ದು ಸಾಮಾನು ಇತ್ತಂತಂದ್ರೆ ಅದು ನಮಗೆ ಯೂಸೇ ಆಗ್ತಿರ್ಲಿಲ್ಲ ಅಂದ್ರೆ ಅದೆಲ್ಲ ತೆಗೆದು ಒಗೆದು ಬಿಡ್ತೇವಿಲ್ಲ. ಆದರೆ 10 ವರ್ಷದಿಂದ 15 ವರ್ಷದಿಂದ ಏನೆಲ್ಲ ಬೇಡಾದದ್ದೆಲ್ಲ ನಮ್ಮ ತಲೆ ಸಿಕ್ಕಾಕೊಂಡಿರ್ತೈತಿ. ಅದರ ಬದಲೇ ನಾವು ಎಂದೂ ವಿಚಾರ ಮಾಡೋಂಗಿಲ್ಲ, ಅದರಿಂದ ಎಂದೂ ಹೊರಗೆ ಬರಬೇಕಂತನೂ ಅಂದ್ಕೊಳಂಗಿಲ್ಲ. ಸೊ ಈಗ ಮಿನಿಮಲಿಸ್ಟ್ ಅನ್ನೋದು ಒಂದು ಟ್ರೆಂಡ್ನಾಗ ಐತಿ. ಈಗ ಒಂದು ವಿಚಾರ ಅಂದರೆ ನಮಗೇನು ಕೆಲಸಕ್ಕೆ ಬರ್ತೈತಲ್ಲ ಅಷ್ಟೇ ಸಾಮಾನು ಇಟ್ಕೊಳ್ಳೋದು ಅಂತ. ಫಾರಿನ್ ಕಂಟ್ರಿ ಒಳಗೆ ಜಾಸ್ತಿ ಐತಿದು. ನಮ್ಮ 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 ಹಿಂದೂಸ್ತಾನದೊಳಗೆ ಇನ್ನೂ ಬಹುತೇಕ ಜನ ಮಾಡ್ತಾರೆ ಇದನ್ನು, ಆದರೂ ಭಾಳ ಕಡಿಮೆ ಮಂದಿ. ಯಾಕಂದ್ರೆ ಇಲ್ಲಿ ಇದ್ದು ಸಾಮಾನೆಲ್ಲ ಕೂಡ ಹಾಕುವಂಥ ಜನನ ಜಾಸ್ತಿ. ನೀವು ಹೆಂಗೆ ನಿಮ್ಮ ಬಾಹ್ಯ ಪ್ರಪಂಚದಲ್ಲಿ ಹೆಂಗೆ ಮಿನಿಮಲಿಸ್ಟ್ ಆಗ್ತಿರಲ್ಲ, ಹಂಗೆ ಅಂತರ್ ಪ್ರಪಂಚದಲ್ಲಿನೂ ಮಿನಿಮಲಿಸ್ಟ್ ಆಗ್ರಿ ಅಂತದ್ರ ಅರ್ಥ. ನಮಗೇನು ಉಪಯೋಗಕ್ಕೆ ಬರ್ತೈತಿ ಅದನ್ನ ಅಷ್ಟೇ ಇಟ್ಕೊಳ್ಳೋದು. ನೋಡಿರಿ, ನಮಗೆ ಉಪಯೋಗಕ್ಕೆ ಬರಲಾರ್ದದನ್ನ ಯಾವುದಾದ್ರೂ ನಾವು ಇಟ್ಕೊಂಡ್ರೆ ಅದು ಬರೀ ಕಸ ಅಷ್ಟೇ. ಒಂದು ಬಂಗಾರ, ಒಂದು ದುಡ್ಡು, ಇದನ್ನು ಬಿಟ್ಟರೆ ನೀವು ಬೇರೆ ಏನು ನೀವು ಕಲೆಕ್ಟ್ ಮಾಡಿದರೂ ಅದು ವೇಸ್ಟನ್ನ. ಸಿಂಪ್ಲಿ ಡೆಟ್ ಇನ್ವೆಸ್ಟ್ಮೆಂಟ್. ಈಗ ಸ್ಕ್ವಿರಲ್ ಬದಲಾಗಿನ ನಾವೊಂದು ಸಣ್ಣದೊಂದು ಅದು ಹೆಂಗೆ ನಮ್ಮ ಪರಿಸರದಲ್ಲಿ ಅದರ ಕಾಂಟ್ರಿಬ್ಯೂಷನ್ ಏನಪ್ಪ ಅಂತಂತಂದ್ರೆ, ಇದು ಬೀಜಗಳನ್ನು ಜಾಸ್ತಿ ತಿಂತಿರ್ತೈತಿ. ಹಣ್ಣು ಹಂಪ್ಲ ಬೀಜ ಅದೇನು ಮಾಡ್ತೈತಿ ಅಂತ ನೀವು ಅದಕ್ಕೆ ಶೇಂಗಾ ಕೊಟ್ಟು ನೋಡ್ರಿ. ಶೇಂಗಾ ಅಂದ್ರೆ ಗ್ರೌಂಡ್ನಟ್ಸ್. ಅದನ್ನು ನೀವು ಕೊಟ್ಟು ನೋಡಿದ್ರಿ ಅಂದ್ರೆ ಸಿಪ್ಪಿ ಧರಿಸ್ಲಾನೆ ನೀವು ಕೊಟ್ರೆ ಅಂತಂದ್ರೆ ಅದೇನು ಮಾಡ್ತೈತಿ, ಹೊಟ್ಟೆ ತುಂಬ ತಿಂತೈತಿ. ತಿಂದು ಅದನ್ನು ಬಾಯೊಳಗೆ ಸೈಡಿಗೆ ಇಟ್ಕೋತೈತೆ, ಅದನ್ನು ಒಸಡಿನ್ಯಾಗ ಅದನ್ನು ಅಲ್ಲಿ ಸ್ಟೋರ್ ಮಾಡ್ಕೊತೈತೆ. ಅದರ ಸ್ಕಿನ್ ಹಿಗ್ತೈತೆ, ಅಲ್ಲಿ ಸ್ಟೋರ್ ಮಾಡ್ಕೋತೈತಿ. ಆಮೇಲೆ ಅದನ್ನು ಏನು ಮಾಡ್ತೈತೆ ಅಂದ್ರೆ ಅದು ಬೇರೆ ಕಡೆ ಹೋಗಿ ತೆಗೆದ ಆ ತಗ್ನ್ಯಾಗ ಬೀಜ ಇಟ್ಟು ಬರ್ತೈತಿ. ಅದು ಅರಣ್ಯ ಪ್ರದೇಶದಾಗ ಇದ್ದಾಗೂ ಅದು ಹಂಗೆ ಮಾಡ್ತೈತೆ. ಅದು ತನಗೆ ಎಷ್ಟು ಬೇಕೋ ಅಷ್ಟು ತಿಂತೈತಿ, ಬಾಕಿದ್ದನ್ನು ಹೋಗಿ ಅದನ್ನು ಇಟ್ಟು ಬರ್ತೈತಿ. ಅದಕ್ಕೇನು ತಲೆಯಾಗ ವಿಚಾರ ಇರ್ತೈತಿ ಅಂತಂತಂದ್ರೆ, ನನಗೆ ಯಾವಾಗ ಹೊಟ್ಟೆ ಎಸಿತೈತಲ್ಲ ಅವಾಗ ಹೋಗಿ ಅದನ್ನು ತೆಗೆದು ನಾನು ತಿಂತೇನೆ ಅಂತಂದು ಹೇಳಿ. ಆದ್ರೆ ಅದಕ್ಕೆ ಏನಾಕೈತಿ ಅಂದ್ರೆ ಮರ್ತು ಬಿಡ್ತೈತದ ಅದನ್ನು. ನಾ ಎಲ್ಲಿ ಇಟ್ಟೀನಿ ಅನ್ನೋದು ಅದಕ್ಕೆ ನೆನಪಿರೋದಿಲ್ಲ. ಅದಕ್ಕೆ ನೆನಪಿರ್ಲಾರ್ದಕ್ಕೆ ಏನಾಕೈತಿ, ಅದು ಮರ್ತು ಬಿಡ್ತೈತಿ. ಮತ್ತು ಬೇರೆ ಕಡೆ ಹೋಗ್ತೈತಿ, ಮತ್ತೆಲ್ಲ ಹುಡುಕಾಡ್ತೈತಿ, ಮತ್ತು ತಿಂತೈತಿ. ಆದ್ರೆ ಅದಲ್ಲಿ ಏನು ಬೀಜ ಅಲ್ಲಿ ಇಟ್ಟಿರ್ತೈತಲ್ಲ, ಆಮೇಲೆ ಕಾಲಾನಂತರಕ್ಕೆ ಮಳೆ ಬರ್ತೈತಿ. ಮಳೆ ಬಂದು ಅದು ಮಳೆ ಕುಡಿತೈತಿ, ಆಮೇಲೆ ಅದೊಂದು ಮರ ಆಗ್ತೈತಿ. ಇದ್ರದ್ದು ಎಷ್ಟು ದೊಡ್ಡ ಕಾಂಟ್ರಿಬ್ಯೂಷನ್ ಅಂತಂದ್ರೆ ವಿಚಾರನೂ ಮಾಡೋಕ್ಕಾಗಿಲ್ಲ. ಸೊ ನಮ್ಮ ಜೀವನದೊಳಗೆ ನಮ್ಮ ಕಾಂಟ್ರಿಬ್ಯೂಷನ್ ಏನೈತೆ ಅಂತ ನಮಗೆ ಗೊತ್ತಿರೋದಿಲ್ಲ. ಬೇರೆಯವ್ರ ಜೀವನದಾಗಂತೂ ಮಾಡೋದಂತೂ ದೂರಿನ ಮಾತುಳಿತೆ. ಅದಕ್ಕೆ ಓಶೋ ಹೇಳ್ತಾರೆ ಬೇಹೋಶಿಕಿ ಜಿಂದಗಿ ಅಂತ. ಅಂದರೆ ಯಾಂತ್ರಿಕವಾಗಿ ನಡೆದು ಬಿಟ್ಟಿರ್ತೈತಿ. ಇದಕ್ಕೇನು ಬೆಲೆನೇ ಇರೋಂಗಿಲ್ಲ. ಸೊ ಅದಕ್ಕೆ ಇಲ್ಲಿ ಏನು ಹೇಳ್ತೈತಿ ಈ ಕಾರ್ಡ್ ಅಂತಂತಂದ್ರೆ, ಡಿಕ್ಲಟರ್ ಯುವರ್ ಮೈಂಡ್, ಸ್ಟೋರ್ ಓನ್ಲಿ ದ್ಯಾಟ್ ವಿಚ್ ಸರ್ವ್ಸ್ ಯು. ನಿಮಗೆ ಏನು ಬೇಕೋ ಅದನ್ನು ಅಷ್ಟೇ ಇಟ್ಕೊಡ್ರಿ ತಲೆಯೊಳಗೆ. ಬೇಡದದ್ದೆಲ್ಲದು ಕಸಾನೇ, ಅದನ್ನು ತೆಗೆದು ಬಿಡ್ರಿ. ಅಟ್ಲೀಸ್ಟ್ ಈ ಥರದ ವಿಚಾರದಿಂದ ನಾವು ಒಂದು ಒಳ್ಳೆಯ ಒಂದು ಹೆಲ್ದಿ ಸಮಾಜವನ್ನು ನಿರ್ಮಾಣ ಮಾಡಬಹುದು. So okay, now we'll take butterfly.
ಸ್ಪ್ರೆಡ್ ಯುವರ್ ಬ್ಯೂಟಿಫುಲ್ ವಿಂಗ್ಸ್ ಆ್ಯಂಡ್ ಫ್ಲೈ. ಬಟರ್ಫ್ಲೈ ಅಂತಂದರೆ ಪತಂಗ, ಪಾತ್ರಗಿತ್ತಿ ನೀವೆಲ್ಲ ಕೇಳಿರ್ಬೋದು, ನೋಡಿರ್ಬೋದು. ನಿಮಗೆ ಯಾವಾಗಾರ ನೀವು ಅಂದ್ಕೊಂಡಿರೇನ ಅದ್ರದ್ದು ಪ್ರೊಸೆಸ್ ಎಷ್ಟು ಅದ್ರದ್ದು ಅಂದ್ರೆ ಅದ್ರ ಜೀವನ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಕೈತಿ. ಬಟ್ ಅದು ಇಂಪ್ರೂವ್ ಅದು ಎಷ್ಟು ಕಠಿಣ ರೀತಿಯೊಳಗೆ ಆಗ್ತೈತಿ ಅಂತ ನೀವು ಯಾವಾಗಾರ ನೋಡಿರಿ. ಅದು ಫಸ್ಟಿಗೆ ಎಗ್ ಇರ್ತೈತಿ, ಆಮೇಲೆ ಕ್ಯಾಟ್ರಪಿಲ್ಲರ್ ಆಕತಿ, ಆಮೇಲೆ ಪೂಪ ಅಂತತಿ, ಆಮೇಲೆ ಅಡಲ್ಟ್ ಆಕತಿ, ಆಮೇಲೆ ಹಾರ್ತತಿ. ಈಗ ಈ ಬಟರ್ಫ್ಲೈದಿಂದ ನಾವು ಏನು ಕಲಿಬಹುದು? ಬದಲಾವಣೆ ಅಗತ್ಯ ಅಂತದ್ರ ಅರ್ಥ. ನಮ್ದು ಕೆಲವೊಂದಿಷ್ಟು ಓಲ್ಡ್ ಬಿಲೀಫ್ ಸಿಸ್ಟಮ್ ಅದನ್ನು ನಾವು ಎಂದೂ ಬಿಡಬೇಕಂತ ಎಂದೂ ಅನ್ಸಂಗಿಲ್ಲ. ಎಲ್ಲ ಹಳಿದನೇ ಇರ್ತೈತೆ ನಮ್ಮ ತಲೆಯಾಗ. ಹೊಸದಕ್ಕೆ ಎಂದಾದರೂ ಹೊಂದ್ಕೊಳ್ಬೇಕಂತನ್ನುವಂಥ ವಿಚಾರ ಸಹಿತನೂ ಬರೋಂಗಿಲ್ಲ. ಮತ್ತು ವಿಚಾರ ಬಂದರೂ ಸಹಿತ ಅದ್ರ ನಡಕ್ಕೆ ಈಗೋ ಇಷ್ಟ ಇರ್ತದಲ್ಲ, ಸೊ ಅದನ್ನು ನಾವು ಬಿಡಂಗೇ ಇಲ್ಲ. ಸೊ ಚೇಂಜ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಚೇಂಜ್ ಏನಾಕತಿ ಅಂದ್ರೆ ಚೇಂಜ್ ಫಿಯರ್ ತೊಗೊಂಬರ್ತೈತಿ ಮನುಷ್ಯನಲ್ಲಿ. ಬದಲಾವಣೆಗೆ ಹೆದರಿಕೆ. ನೀವು ಹೆದರಲಿಲ್ಲ, ನೀವು ಹೆದರಿದ್ರೆ ಮತ್ತು ನಾಳೆ ಪಾತ್ರಗಿತ್ತಿ ಆಗಿ ನೀವು ಅದನ್ನೇನಂತಾರೆ ಅದಕ್ಕೆ ವಿಂಗ್ಸ್ ಬಿಚ್ಚಿ ನಾವು ಮುಂದೆ ಹಾರಿ ಜಗತ್ತನ್ನು ನೋಡೋದು ಹೆಂಗೆ? ನಮ್ಮ ಜೀವನ ನಾವು ಸುಖವಾಗಿ ಬದುಕೋದು ಹೆಂಗೆ? ಸೊ ಅದಕ್ಕೆ ಏನು ಹೇಳ್ತೈತಿ ಇದು ಅಂತಂತಂದ್ರೆ, ಬದಲಾವಣೆಗೆ ಹೆದರದೆ ಆ ಪ್ರೊಸೆಸ್ಸಿನಿಂದ ಸಾಗೋದು ಮುಂದೆ. ಯಾಕಪ್ಪ ಅಂತಂತಂದ್ರೆ ಒಂದು ಹೋಪ್ ಇಟ್ಕೊಂಡು ಒಂದು ಒಳ್ಳೆಯ ಜೀವನ ನಾವು ನೋಡ್ತೇವಲ್ಲ. ನೋಡಿರಿ, ನೀವು ಬದಲಾವಣೆ ಆಗಬೇಕು ಅಂತಂದು ಹೇಳಿ ನಿಮ್ಮಲ್ಲಿ ವಿಚಾರ ಬಂತಂತ ಇಟ್ಕೋರಿ, ಅದು ನಿಮ್ಮ ಜೀವನದ ಉದ್ದೇಶದೆಡೆಗೆ ನಿಮ್ಮನ್ನು ತೊಗೊಂಡು ಹೋಗ್ತೈತಿ. ಅದೇನಾಗತ್ತೆ ಗೊತ್ತನ, ದ್ಯಾಟ್ ಈಸ್ ಯುವರ್ ಸೋಲ್ ಜರ್ನಿ. ಬದಲಾವಣೆ आपका सोल का ಜರ್ನಿ ಬನ್ ಜಾಯೇಗಾ ಫಿರ್. ಆಮೇಲೆ ಒಂದು ಕಾಲಕ್ಕೆ ನಾವು ಹಿಂತಿರುಗಿ ನೋಡಿದಾಗ ನಮಗನ್ನಿಸುತ್ತೆ, ನಾನು ಆದಿದ್ನಲ್ಲ, ನಾನು ಹಿಂಗಾದ್ನ್ಯಾ, ಒಟ್ಟ ಟ್ರಾನ್ಸ್ಫಾರ್ಮೇಷನ್ ಎಷ್ಟು ಬದಲಾಯ್ತಲ್ಲ ಜೀವನ. ನಿಮ್ಮ ಬದಲಾಗಿ ನಿಮಗೆ ಹೆಮ್ಮೆ ಅಂತ ಅನಿಸ್ತೈತಿ. ಎಷ್ಟೆಲ್ಲ ಕಠಿಣ ಸ್ಥಿತಿಗಳನ್ನು ಅನುಭವಿಸಿ ನಾನು ಹೊರಗೆ ಬಂದೆ, ಪರಿಪಕ್ವವಾದೆ. ಇಲ್ಲಿ ಬರೀ ನಾವು ನಮಗಾಗಿ ಬದುಕಂಗಿಲ್ಲ. ಇಲ್ಲ, ನಮಗಾಗಿ ಔಟ್ಪುಟ್ ಏನಿರ್ತದೆ ನಾವು ನಾಳೆ ಅದನ್ನು ಸೊಸೈಟಿಗೂ ಕೊಡಬೇಕಲ್ಲ. ನಿಮ್ಮನ್ನು ಎಷ್ಟೋ ಜನ ನೋಡ್ತಿರ್ತಾರೆ. ಬೇರೆದವ್ರನ್ನ ಬಿಡ್ರಿ, ನಿಮ್ಮ ಮನ್ಯಾಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸನ್ನ ನಿಮ್ಮನ್ನು ನೋಡ್ತಿರ್ತಾರೆ. ಈಗ ಇಲ್ಲಿದೆ ಸ್ನೇಕದು ನೋಡ್ರಿ, ಶೆಡ್ ಯುವರ್ ಸ್ಕಿನ್, ಬಿ ರಿನ್ಯೂಡ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ಡ್. ಇದೊಂದು ಬೆಸ್ಟ್ ಟ್ರಾನ್ಸ್ಫಾರ್ಮೇಷನಿಗೆ ಒಂದು ಬೆಸ್ಟ್ ಮೆಸೆಂಜರ್ ಅಂತಂದು ಹೇಳ್ಬೋದು ಸ್ನೇಕ್. ಅದು ಟೈಮ್ ಟು ಟೈಮ್ ತನ್ನ ಹಳಿ ಸ್ಕಿನ್ ಬಿಟ್ಟು ಅದನ್ನು ಹಳಿ ಸ್ಕಿನ್ ಹೆಂಗೆ ಬಿಡ್ತೈತೆ ನೋಡ್ರಿ. ನೀವು ಹಳಿದನ್ನು ಬಿಡದೆ ಹೋದರೆ ಹೊಸದು ನಿಮ್ಮ ಜೀವನದೊಳಗೆ ಎಂದೂ ಬರೋಂಗೇ ಇಲ್ಲ. ಏನಕ್ಕೆ ಕುಚ್ ಜಾ ರಹಾ ಹೈ ತೋ ಫಿರ್ ಕುಚ್ ನಯಾ ಆ ರಹಾ ಹೈ ಅಂತ. ಹಳಿದನ್ನು ಬಿಡದೆ ಹೋದರೆ ನೀವೆಲ್ಲಿರ್ತೀರಿ ಅಲ್ಲೇ ಇರ್ತೀರಿ. ನಿಮ್ಮ ಜೀವನದಲ್ಲಿ ಪ್ರೋಗ್ರೆಸ್ ಅಂತೂ ಇರೋಂಗಿಲ್ಲ. ಮತ್ತು ಬೇರೆ ಮತ್ತು ಯಾರು ಮುಂದೆ ಹೋಗಿರ್ತಾರಲ್ಲ ಆಯುಷ್ಯದಾಗ, ಅವ್ರು ನಿಮ್ಮನ್ನು ಯಾರು ಹತ್ತಿರ ಸೇರಿಸ್ಕೊಳಂಗಿಲ್ಲ. ಸೊ ಶೆಡ್ಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಅಂದರೆ ಇದು ನೋಡ್ರಿ, ಈ ಪ್ರಾಣಿಗಳಿಂದ ಎಷ್ಟೆಲ್ಲ ಪ್ರಾಣಿಗಳಾಗಲಿ, ಕೀಟ ಪತಂಗಗಳಾಗಲಿ, ಈ ಸರೀಸೃಪಗಳಾಗಲಿ, ಇವಕ್ರಿಂದ ನಾವು ಎಷ್ಟು ಕಲಿಯೋದೈತೆ ನೋಡ್ರಿ. ನಾವು ಹೆಚ್ಚಾನ ಏನು ಮಾಡ್ತಿರ್ತೇವೆ, ನಾಯಿ ಬಂತು ಹೊಡಿ, ಬ್ಯಾಕ್ ಬಂತು ಹೊಡಿ, ಅದನ್ನು ಹೊಡಿ, ಇದನ್ನು ಹೊಡಿ, ನಾವು ಬರೀ ಹೊಡೆದು ಓಡಿಸೋದ್ರಾಗ ಇರ್ತೇವೆ. ಎಂದರೆ ಒಂದಿನ ಅದ್ರ ಬದಲಾಗಿ ಕೀನ್ಲಿ ಅವ್ರನ್ನ ಅಬ್ಸರ್ವ್ ಮಾಡಿರ ನೀವು, ಅವ್ರು ಎಷ್ಟೆಲ್ಲ ಪಾಠಗಳನ್ನು ಹೇಳಿಕೊಡ್ತಾರೆ ನಮಗೆ. ಅವ್ರಿಗೆ ಬಾಯಿ ಅಷ್ಟೇ ಇಲ್ಲ, ಅವ್ರು ನಮ್ಗಿಂತಲೂ ಶಾಣೆ ಅದಾರ. ಅವ್ರಿಗೆ ಬದುಕು ಕಲೆ ಹೆಂಗೈತೆ ಅಂತಂದೇಳಿ ಗೊತ್ತಿರ್ತದೆ ಅವರಿಗೆ. ಹೊಸ ವಿಷಯಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಅದು ನಮ್ಮನ್ನು ಇಮೋಷ್ನಲಿ ಮತ್ತು ಫಿಸಿಕಲ್ ನಮ್ಮ ಹೆಲ್ತನ್ನು ಬೂಸ್ಟ್ ಮಾಡ್ತೈತೆ. ಅದು ಆ್ಯಕ್ಚುಲಿ ನಮ್ಮನ್ನು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಅಂತಂದ್ರೆ ಇದರ ಅರ್ಥ ನಮ್ಮನ್ನು ನಾವೇ ಹುಡ್ಕೊಳಕ್ಕೆ ಒಂದು ಒಳ್ಳೆಯ ಅವಸರವನ್ನು ನಮಗಾಗಿ ನಾವೇ ಕಲ್ಪಿಸಿಕೊಟ್ಟಂಗೆ. ಅದಕ್ಕೆ ಬದಲಾವಣೆ ಭಾಳ ಇಂಪಾರ್ಟೆಂಟ್. ಈಗ ನೀವೇ ವಿಚಾರ ಮಾಡಿರಿ, ಒಂದು ರೂಮ್ನಾಗ ಇರ್ತೀರಿ ಅಥವಾ ಒಂದು ಹಾಲ್ನಾಗನೇ ಇರ್ತೀರಿ. ಒಂದು 10 ವರ್ಷ ಆಯ್ತು, ಸೋಫಾನು ಅಲ್ಲೇ ಐತಿ, ಅದ್ರ ಮುಂದಿಂದ ಟೇಬಲು ಅಲ್ಲೇ ಐತಿ, ಎಲ್ಲನೂ ಅಲ್ಲೇ ಅದಾವೆ. ನಿಮ್ಗೆ ಗೊತ್ತೈತಿ, ಯಾವುದೇ ಒಂದೇ ವಿಷಯ, ಯಾವುದೇ ಒಂದೇ ಸಾಮಾನು ಒಂದೇ ಜಾಗದಾಗ ಇತ್ತು ಅಂತಂದ್ರೆ ಎನರ್ಜಿ ಅಲ್ಲೇ ಸ್ಟಕ್ ಆಗಿರ್ತೈತಿ. ಕನಿಷ್ಠ ವರ್ಷದಾಗ ಒಮ್ಮೆರೆ ನಿಮ್ದು ಡ್ರಾಯಿಂಗ್ ರೂಮದ್ದು ಒಂದು ವೇಳೆ ನಿಮ್ಗೆ ಆ ಥರ ಮಾಡೋಕೆ ಬರ್ತಿತ್ತು ಅಂತಂದ್ರೆ, ಆ ಸೋಫಾ ಸರಿಸಿ ಈ ಕಡೆ ಇಡ್ರಿ, ಈ ಟೇಬಲ್ ಸರಿಸಿ ಆ ಕಡೆ ಇಡ್ರಿ, ನಿಮಗೆ ಎಷ್ಟು ಆರಾಮ ಅನಿಸ್ತೈತೆ ನೋಡ್ರಿ ಅವಾಗ. ಅರೆ ಬರೀ ಟೇಬಲ್ ಸೋಫಾ ಸರಿಸಿದ್ರೆ ನಿಮಗೆ ಎಷ್ಟು ಆರಾಮ ಅನಿಸ್ತೈತಿ. ನಮ್ಮ ಜೀವನದಲ್ಲಿ ನಾವು ಹೊಸ ವಿಚಾರಗಳನ್ನು ಹುಟ್ಟು ಹಾಕಿದ್ರೆ ನಮ್ಮ ಜೀವನ ನಮಗೆ ಎಷ್ಟು ಆರಾಮ ಅಂತ ಅನ್ನಿಸ್ಬೋದು. ವಿಚಾರ ಮಾಡಿರಿ ನೋಡೋಣ.
ಅದರ್ವೈಸ್ ಎಷ್ಟು ಸಫೋಕೇಟ್ ಆದಂಗೆ ಆಕತ್ತಲ್ಲ, ಒಂಥರ ಉಸಿರು ಸಿಕ್ಕಾಕೊಂಡಂಗೆ ಆಗಂಗಿಲ್ಲ. ಅದಕ್ಕೆ ಬದಲಾವಣೆ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿರಿ, ಪರಿಸರ ನಮಗೆ ಎಷ್ಟೆಲ್ಲ ಕಲಿಸ್ತಿರ್ತೈತಿ. ಅದಕ್ಕೆ ಹೇಳೋದು ಪರಿಸರ ಪ್ರೇಮಿ ಆಗ್ರಿ ಅಂತಂದು ಹೇಳಿ. ಕಲಸಾಕ ಬರೀ ಮಾಸ್ತರನ್ನ ಇರ್ಬೇಕಂತಂತಲ್ಲ. ಕಲಿಯುವಂಥ ಬುದ್ಧಿ ಇತ್ತು ಅಂತಂತಂದ್ರೆ ನೀವು ಸಣ್ಣದೊಂದು ಇರುವೆ ನೋಡಿನೇ ಕಲಿಬೋದು. ಇರುವೆ ನೋಡಿರಿ ಯಾವಾಗ್ರೆ ಅವರಲ್ಲಿ ಎಷ್ಟು ಯುನಿಟಿ ಇರ್ತೈತಿ ಅಂತಂದು ಹೇಳಿ. ಅದು ತನಕ್ಕಿಂತಲೂ 10 ಪಟ್ಟು ದೊಡ್ಡ ಸಾಮಾನು ತನ್ನ ಗ್ರೂಪ್ ಜೋಡಿ ತೊಗೊಂಡು ಹೋಗ್ತಿರ್ತೈತೆ. ಅದು ಅವರಲ್ಲಿ ಆ ಪರಸ್ಪರ ಬಾಂಧವ್ಯ ಹೆಂಗಿರ್ತೈತೆ ನಾವು ನೋಡೇವೇನೆ. ನಾವು ಯಾವಾಗೂ ಅಂಥದನ್ನು ನಾವು ಚಲೋದು ಯಾವಾಗೂ ನೋಡಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಾವು ಇಷ್ಟು ಈ ಬಾಹ್ಯ ಪ್ರಪಂಚದಲ್ಲಿ ನಾವು ಇಷ್ಟು ಸಿಲುಕು ಹಾಕ್ಕೊಂಡೇವಲ್ಲ. ನಿಮ್ಗೆ ಹೇಳ್ತೇನೆ, ನಮಗೆ ಇನ್ನೊಂದನ್ನು ಏನಾದ್ರು ಅಬ್ಸರ್ವ್ ಮಾಡ್ಬೇಕಂತ ಅನಿಸೋದಿಲ್ಲ. ಈಗ ಅದು ಮೊಬೈಲ್ ಬಂದಾಗಿಂದ ಅಂತೂ ಅದು ಬಿಟ್ಟು ಹೋಗೈತಿ. ಈಗ ಇಲ್ಲಿ ನೋಡ್ರಿ, ಸ್ಪೈಡರ್ ಏನು ಹೇಳ್ತೈತಿ, ಕಟ್ ದ ವೆಬ್ ಆಫ್ ಫಿಯರ್, ಇಟ್ ಓನ್ಲಿ ಸರ್ವ್ಸ್ ಯು ಎಂಟ್ಯಾಂಗಲ್ ಯು. ಈ ಸ್ಪೈಡರ್ ನಮಗೇನು ಹೇಳ್ತೈತಿ ಅಂತಂದ್ರೆ ಸೆಲ್ಫ್ ಲಿಮಿಟೇಷನ್ಸ್ ಮತ್ತು ಫಿಯರ್ ಅಂದ್ರೆ ಭಯ, ಅಂದ್ರೆ ಅವ್ಯಕ್ತ ಭಯ ಒಮ್ಮೊಮ್ಮೆ ನಮ್ಮಲ್ಲಿ ಸಿಕ್ಕಾಕೊಂಡಿರ್ತೈತಿ. ಕೆಲವೊಂದು ಸರ್ತಿ ಹೆಂಗೆ, ಏನು ಕಪ್ಪದೇನು ರೀ, ನನಗೆ ಆ ಕಲರ್ ಚಂದ ಕಾಣಂಗಿಲ್ಲ ರೀ, ನನಗೇನು ಇದನ್ನು ಮಾಡೋಕೆ ಬರೋದಿಲ್ಲ ರೀ. ಅರೆ ಯಾಕೆ ಬರೋದಿಲ್ಲ, ಟ್ರೈಯರೇ ಮಾಡ್ಬೇಕಲ್ಲ ನೀವು. ಈಗ ನೋಡ್ರಿ, ಅದು ಎಷ್ಟು ಶಾಣೆ ಐತಿ. ಅದು ಏನಂತಾರೆ ಅದಕ್ಕೆ, ಬಲೆ ಹೆಣದಿರ್ತೈತೆ. ಅದಕ್ಕೆ ಗೊತ್ತೈತಿ ಅದನ್ನು ಯಾಕೆ ಹೆಣದೇನಿ ಅಂತ ಗೊತ್ತೈತಿ, ಯಾರಿಗಾಗಿ ಹೆಣದೇನಿ ಅಂತ ಗೊತ್ತೈತಿ. ಅದು ಎಷ್ಟು ಶಾಣೆ ಇರ್ತೈತಂದ್ರೆ ತಾನೇ ಎಂದ್ರೆ ಸಿಕ್ಕಾಕೋತೈತೇನ್ರಿ ಅದ್ರೊಳಗೆ, ತಾಯಂದು ಸಿಕ್ಕಾಕೊಳ್ಳೋದಿಲ್ಲ. ಅದು ತನಗೆ ಏನು ಉಪಯೋಗಕ್ಕೆ ಬೇಕಲ್ಲ ಅದರ ಸಲುವಾಗಿ ಅದನ್ನ ಒಂದು ಸಾಧನ ಅಂತ ಯೂಸ್ ಮಾಡ್ಕೊಂಡಿರ್ತೈತೆ. ಅದಕ್ಕೆ ಅದೇನು ಹೇಳ್ತೈತಿ ಅಂತಂತಂದ್ರೆ, ನಿಮ್ಮ ಸುತ್ತಮುತ್ತ ಇರುವಂಥ ಬಲೆ ಕಟ್ ಮಾಡಿರಿ ಅಂತ ಹೇಳ್ತೈತೆ. ಅದು ನಿಮ್ಮ ಸುತ್ತಮುತ್ತ ಇರುವಂಥ ಬಲಿ ಕಟ್ ಮಾಡಿರಿ, ಹೊರಗೆ ಬರ್ರಿ, ನೀವು ಹೊರಗೆ ಬರ್ರಿ ಅದರಿಂದ. ಆ ಅವ್ಯಕ್ತ ಭಯ ಅನ್ರಿ, ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂದ್ರಿ, ಅಂದರೆ ಕೀಳು ಮನೋಭಾವನೆ ಅಂತಂತಾರಲ್ಲ, ನಮ್ಮನ್ನು ನಾವು ಕಡಿಮೆ ಅಂತ ಅನ್ಕೊಳ್ಳೋದು, ನಮ್ಮನ್ನು ನಾವು ಒಂದು ಒಳ್ಳೆ ಗ್ರೇಡಿನಲ್ಲಿ ಇಟ್ಟು ವಿಚಾರ ಮಾಡೋಕೆ ಆಗಂಗಿಲ್ಲ ನಮಗೆ. ಆ ಥರದ ನಮ್ದು ಏನಾದರೂ ಮಾನಸಿಕ ಪ್ರವೃತ್ತಿ ಇದ್ದರೆ ಅದರಿಂದ ಹೊರಗೆ ಬರ್ರಿ. ಒಂಥರ ಅದೇನೋ ಹೇಳ್ತಾರಲ್ಲ, ಸೊ ಯು ಕಮ್ ಔಟ್ ಆಫ್ ದಟ್ ಔಟ್ಡೇಟೆಡ್ ಥಾಟ್ ಪ್ಯಾಟರ್ನ್ ಅಂತ ಹೇಳ್ತಾರಲ್ಲ, ಆ ಥರದ ನೆಗೆಟಿವ್ ವಿಚಾರ ಇತ್ತು ಅಂತಂತಂದರೆ ದಯಮಾಡಿ ಇದರಿಂದ ಹೊರಗೆ ಬರ್ರಿ. ಈಗ ನೋಡಿರಿ, ಈಗ ನೀವು ಜಗತ್ತನ್ನು ಎಕ್ಸ್ಪ್ಲೋರ್ ಮಾಡೋ ಸಲುವಾಗಿ ನಿಮಗೆ ಒಂದು ಫೋನ್ದಿಂದ ನೀವು ಜಗತ್ತಿನ ಯಾವುದೇ ಒಂದು ಮೂಲೆಯನ್ನು ವಿದಿನ್ ನೋ ಟೈಮ್ ನೀವು ತಲುಪಬಹುದು. ಆದ್ರೆ ನಮ್ಮಲ್ಲಿ ನಾವು ಆ ಥರದ ಬದಲಾವಣೆಯನ್ನು ಯಾಕೆ ಬಯಸಂಗಿಲ್ಲ? ಈ ಪರಿಸರವನ್ನು ನೋಡ್ರಿ, ಪರಿಸರದಲ್ಲಿರುವಂಥ ಪ್ರಾಣಿ ಪಕ್ಷಿಗಳನ್ನು ನೋಡ್ರಿ, ಅದನ್ನೆಲ್ಲ ನೋಡಿ ಕಲಿರಿ ಅಂತ. ಅವು ತಮ್ಮ ಮನಸ್ಸಿನ ಭಾವನೆಗಳಿಂದ ಮಾತಿನಿಂದ ವ್ಯಕ್ತ ಮಾಡದೇ ಹೋದರೂ ಸಹಿತ ನಾವು ಅವಕ್ಕೂರ್ನ ನೋಡಿ ಕಲಿಬಹುದು. ನೋಡ್ರಿ, ಕಾಲಕ್ಕೆ ತಕ್ಕಂತೆ ಬದಲಾವಣೆ ಅಂತಂದು ಹೇಳಿ ಸೀಸನ್ದಿಂದ ಸೀಸನ್ನಿಗೆ ಅವು ಎಷ್ಟು ಚಂದ ತಮ್ಮಲ್ಲಿ ತಾವು ಬದಲಾವಣೆಗಳನ್ನು ತೊಗೊಂಬರ್ತಾರೆ. ನಮಗೆ ಮನುಷ್ಯಾಗ ದೇವ್ರು ಇಷ್ಟೆಲ್ಲ ಬುದ್ಧಿ ಕೊಟ್ಟಾನ. ಮನುಷ್ಯ ಕರ್ಮಜೀವಿ, ತಾನು ಒಳ್ಳೆಯ ಕರ್ಮವನ್ನು ಮಾಡಿ ತನ್ನ ಕೆಟ್ಟ ಕರ್ಮವನ್ನು ಇಲ್ಲಿಯೇ ಕಳೆಯಬಹುದು. ಅದೊಂದು ನಮಗೆ ಸುಂದರ ಅವಕಾಶ. ಅದನ್ನು ನಾವು ಯಾವಾಗೂ ಯೂಸ್ ಮಾಡ್ಕೊಳಂಗಿಲ್ಲ. ಪಾಪ ಈ ಥರದ ಅವಕಾಶ ಪಶು ಪಕ್ಷಿ ಪ್ರಾಣಿಗಳಿಗಿಲ್ಲ. ಅವು ಬದಲಾಗ್ತಾವೆ, ಆದ್ರೆ ನಾವು ಬದಲಾಗಂಗಿಲ್ಲ. ಅದಕ್ಕೆ ಈ ವಿಡಿಯೋ ಕೇಳಿದ ಮೇಲೆ ಯಾರ್ಯಾರು ಕೇಳ್ತಿರಲ್ಲ, ನಾವೆಲ್ಲ ಅಂದ್ಕೊಳ್ಳೋಣ, ನಾವು ಬದಲಾಗೋಣ ಕಾಲಕ್ಕೆ ತಕ್ಕಂತೆ. ಸರಿನಾ?